ಓಂ ನಮಃ ಶಿವಾಯ. ಬಸವೇಶ್ವರಾಯ ನಮಃ ಅಂತ ನೀವು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ನಮೋ ಭಗವತೆ ವಾಸುದೇವಾಯ. 15 ನಿಮಿಷ ನೀವೇನದು ನಾಮ ಜಪ ಮಾಡಿದ್ರೆ ನೀವೇ ಒಬ್ಬರು ಯೋಗಿ ಆದಷ್ಟು ನಿಮಗೆ ಒಂದು ಶಕ್ತಿ ಬರುತ್ತೆ, ಆಧ್ಯಾತ್ಮಿಕ ಶಕ್ತಿ ಬಂತು ಅಂದರೆ ನೀವೇನು ಮಾಡೋದಕ್ಕೂ ಕೂಡ ನಿಮ್ಮ ಛಲ ಬರುತ್ತೆ. ಇದು ಕಲ್ತಿದ್ದು, ಈ ಜಪವನ್ನು ಕಲ್ತಿದ್ದು, ಯೋಗವನ್ನು ಕಲ್ತಿದ್ದು SSLCಯಲ್ಲಿ. ಆ ಟೈಮ್ನಲ್ಲಿ ನನಗಾದಂತಹ ಒಂದು ತೊಂದರೆಯಿಂದಾಗಿ ನಾನು ಇದನ್ನು ನಾನೇ ಸ್ವಂತ ಕಲಿತೆ. ಆವಾಗ ಗುರುಗಳಿರಲಿಲ್ಲ, ಇಂಟರ್ನೆಟ್ ಇರಲಿಲ್ಲ, ಮೊಬೈಲ್ ಇಲ್ಲ, ಕಂಪ್ಯೂಟರ್ ಇರಲಿಲ್ಲ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಹರೇ ಕೃಷ್ಣ. ಇವತ್ತು ನಿಮಗೆ ವಿದ್ಯಾರ್ಥಿಗಳು ಏನೇನು SSLC ಎಕ್ಸಾಮ್ ಬರ್ತಾಯಿದೆ, ಡಿಗ್ರಿ ಎಕ್ಸಾಮ್ಸು, ಮತ್ತು ಯಾರ್ಯಾರು ಹೈಯರ್ ಎಜುಕೇಷನ್ ಮಾಡ್ತಾಯಿದ್ರಿ, ಮತ್ತು ಯಾವುದೇ ವಿದ್ಯಾರ್ಥಿಗಳಾಗಲಿ ಏನಿರುತ್ತೆ ಅಂತಂದರೆ ತಂದೆ ತಾಯಂದ್ರಿಗೆ ನನ್ನ ಮಗ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾಯಿಲ್ಲ, ಮತ್ತು ವಿದ್ಯಾರ್ಥಿಗಳಿಗೂ ಅನ್ನಿಸ್ತಾ ಇತ್ತೆ ನಾನು ಕಾನ್ಸಂಟ್ರೇಟ್ ಮಾಡಿ ಓದೋಕ್ಕಾಗ್ತಾಯಿಲ್ಲ, ಚಂಚಲತೆ ಇದೆ, ಮೊಬೈಲ್ ನೋಡಬೇಕು ಅನ್ನಿಸ್ತಾ ಇದೆ, ಓದೋದಕ್ಕೆ ಮನಸ್ಸು ಬರ್ತಲ್ಲ. ಇಂತಹ ವಿದ್ಯಾರ್ಥಿಗಳು ಮತ್ತು ಯಾರ್ಯಾರು ಮಾನಸಿಕ ಒತ್ತಡ ಇದೆ, BP ಇದೆ, ಮತ್ತು ಅಂದರೆ ನಿಮ್ಮ ತುಂಬ ಕೆಲಸದ ಒತ್ತಡ ಇರುತ್ತೆ, ಏನಾದರೂ ನನಗೆ ನೆಮ್ಮದಿ ಬೇಕು ಅಂತ ಅನ್ನೋಂಥವ್ರು ದಯಮಾಡಿ ಪ್ರಶಾಂತವಾದಂತಹ ಒಂದು ಜಾಗದಲ್ಲಿ ಕುಳಿತು ಈ ರೀತಿ ಒಂದು ಜಪವನ್ನು ಮಾಡಿದ್ರೆ 100ಕ್ಕೆ 200% ನಿಮ್ಮ ಒತ್ತಡ ಕಡಿಮೆ ಆಗುತ್ತೆ. ವಿದ್ಯಾರ್ಥಿಗಳಿಗಂತೂ ಯಾರಾದರೂ ಫೇಲ್ ಆಗ್ತಾರೆ ಅಂತ ವಿದ್ಯಾರ್ಥಿಗಳು ಪಾಸ್ ಆಗ್ತೀರಿ. ನಾನು ಜಸ್ಟ್ ಪಾಸ್ ಆಗ್ತೀರಿ, ಫಸ್ಟ್ ಕ್ಲಾಸ್ ಬರೋಕ್ಕಾಗಲ್ಲ, ಫಸ್ಟ್ ಕ್ಲಾಸ್ ಬರ್ತೀರಿ, ಫಸ್ಟ್ ಕ್ಲಾಸ್ ಬರುವಂಥವ್ರು ರ್ಯಾಂಕ್ ಬರ್ತೀರಿ, ರ್ಯಾಂಕ್ ಬರೋರು ಫಸ್ಟ್ ರ್ಯಾಂಕ್ ಬರ್ತೀರಿ. ಇದಿಷ್ಟು ಭರವಸೆನ ನಿಮಗೆ ಕೊಡ್ತೀನಿ. ಇದು ನಿಮ್ಮ ಮೇಲೆ ನೀವು ಸಾಧನೆ ಮಾಡ್ತೀರಿ, ಜಪದಲ್ಲಿ ಸಾಧನೆ ಮಾಡ್ತೀರಿ. ನಾಮ ಜಪ ಅಂತ ಹೇಳ್ತೀವಿ ಇದನ್ನು ದಯವಿಟ್ಟು ಮಾಡಿ. ನೀವು ಯಾರಾದರೂ ಇಸ್ಕಾನ್ ಟೆಂಪಲ್ ಹತ್ರ ಇರ್ತಕ್ಕಂಥವ್ರು ನೀವು ಹೋದ್ರೆ ಅಲ್ಲಿ ಪ್ರಭುಜಿಗಳಿರ್ತಾರೆ, ಆಯಿತಾ. ನನಗೆ ಮೈಸೂರಿನಲ್ಲಿ ನನಗೆ ಮಹಾಪ್ರಾಣ ಪ್ರಭುಜಿ ಅಂತೇಳಿ ನಮಗೆ ದೀಕ್ಷೆ ಕೊಟ್ಟಿದ್ದು, ನನಗೆ, ನಮ್ಮ ಮಿಸ್ಸಸ್ಗೆ ಮತ್ತು ನಮ್ಮ ಮಗನಿಗೆ. ಏನಂತಂದರೆ ಅಲ್ಲಿ ಹೋದರೆ ಈ ರೀತಿ ಒಂದು ಜಪಮಾಲೆ ಕೊಡ್ತಾರೆ, ಈ ರೀತಿ ಒಂದು ಬ್ಯಾಗನ್ನು ಕೊಡ್ತಾರೆ. ಇದು ಬ್ಯಾಗು, ಈ ಜಪಮಾಲೆ ಇಟ್ಕೊಂಡು ನಾಮ ಜಪವನ್ನು ಮಾಡೋದಕ್ಕೆ. ಅದು ಹೋದರೆ ನಿಮ್ಗೆ ಅಲ್ಲಿ ದೀಕ್ಷೆ ಕೊಡ್ತಾರೆ, ನಾವು ಅದನ್ನು ಹೇಳ್ಬಾರ್ದು, ಗುರುಗಳು ಹೇಳ್ಬೇಕು ನಿಮಗೆ, ಆಯಿತಾ. ಈ ಜಪಮಾಲೆ ಇಟ್ಕೊಂಡು ನೀವು ಒಂದು ಮಂತ್ರ ಹೇಳ್ಕೊಡ್ತಾರೆ, ಅದನ್ನು ಹೇಳ್ಬೋದು. ಇರುತ್ತೋ ತುಂಬ ಸಿಂಪಲ್ ಆಗಿರ್ತಕ್ಕಂಥ ಮಂತ್ರ. ಇದೇನಕ್ಕೆ ಅಂದರೆ ಒಂದು ಕೌಂಟ್ ಆಗಬೇಕು ಅನ್ನೋದು, ಮತ್ತು ಒಂದು ಕಾನ್ಸಂಟ್ರೇಟ್ ಬರಲಿ ಅಂತೇಳಿ. ಓಕೆ, ಅದು ಹೇಗೆ ಅಂತ ನಿಮಗೆ ಸಿಂಪಲಾಗಿ ನಾನು ಹೇಳುವಂಥ ಒಂದು ಪ್ರಯತ್ನ ಪಡ್ತೀನಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ ರೀತಿ ಒಂದು ಪೂರ್ತಿ ಜಪಮಾಲೆ ಆಗುವವರೆಗೆ ನೀವು ಮಾಡ್ಬೋದು. ಅಮ್ಮಮ್ಮ ಅಂತ ನಿಮಗೆ ಒಂದು 7ರಿಂದ 8 ನಿಮಿಷ ತಗೊಳ್ತಾ ಹೋಗ್ತಾ ಸ್ಟಾರ್ಟಿಂಗ್ ಒಂದು 15 ನಿಮಿಷ ತಗೋಬೋದು. ಆದರೂ ಕೂಡ ಮಾಡಿ 15 ನಿಮಿಷ ನೀವೇನದು ನಾಮ ಜಪ ಮಾಡಿದ್ರೆ ನೀವೇ ಒಬ್ಬರು ಯೋಗಿ ಆದಷ್ಟು ನಿಮಗೆ ಒಂದು ಶಕ್ತಿ ಬರುತ್ತೆ, ಆಧ್ಯಾತ್ಮಿಕ ಶಕ್ತಿ ಬಂತು ಅಂದರೆ ನೀವೇನು ಮಾಡೋದಕ್ಕೂ ಕೂಡ ನಿಮ್ಮ ಛಲ ಬರುತ್ತೆ. ಇದು ನನಗಾಗಿರ್ತಕ್ಕಂಥ ಅನುಭವ. ನಾನು ಕಲ್ತಿದ್ದು, ಈ ಜಪವನ್ನು ಕಲ್ತಿದ್ದು, ಯೋಗವನ್ನು ಕಲ್ತಿದ್ದು SSLCಯಲ್ಲಿ. ಆ ಟೈಮ್ನಲ್ಲಿ ನನಗಾದಂತಹ ಒಂದು ತೊಂದರೆಯಿಂದಾಗಿ ನಾನು ಇದನ್ನು ನಾನೇ ಸ್ವಂತ ಕಲಿತೆ. ಆವಾಗ ಗುರುಗಳಿರಲಿಲ್ಲ, ಇಂಟರ್ನೆಟ್ ಇಲ್ಲ, ಮೊಬೈಲ್ ಇಲ್ಲ, ಕಂಪ್ಯೂಟರ್ ಇರಲಿಲ್ಲ. ನಮ್ಮ ಹಾಗೆ 20-25 ವರ್ಷದ ಮಾತು ನಾನು ಹೇಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಪ್ರಯತ್ನ ಪಡಬೇಕು, ನಮ್ಗೇನು ಬೇಕು ಅದು ನಿಮ್ಗೆ ಆದಾಗಲೇ ಪ್ರಯತ್ನ ಪಡಿ. ಈಗ ನಿಮ್ಗೆ ಅಟ್ಲೀಸ್ಟ್ ಗುರುಗಳಿದ್ದಾರೆ, ನಮ್ಮಂಥ ಸಾಧಕರು ಹೇಳ್ಕೊಡ್ತಾ ಇದ್ದೀವಿ, ಮತ್ತು ನಿಮ್ಮ ಹೆಜ್ಜೆಗೂ ಗುರುಗಳಿದ್ದಾರೆ, ದಯಮಾಡಿ ಕಲ್ತ್ಕೊಳ್ಳಿ. ಈಗ ಸದ್ಯಕ್ಕೆ ಯಾವುದೂ ಇಲ್ಲ ಅಂತಾರೆ, ನಿಮ್ಮ ಹತ್ರ ಇರ್ತಕ್ಕಂತಹ ರುದ್ರಾಕ್ಷಿ ಮಾಲೆಯನ್ನು ಇಟ್ಕೊಂಡು ನೀವು ಕೂಡ ಜಪ ಮಾಡ್ಬೋದು, ಹರೇ ಕೃಷ್ಣ ಮಂತ್ರ ಹೇಳ್ಬೋದು, ಅಥವಾ ನೀವು ಸುಮ್ಮನೆ ಸಿಂಪಲಾಗಿ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮೋ ಭಗವತೆ ವಾಸುದೇವಾಯ ಈ ರೀತಿ ಹೇಳ್ಬೋದು. ಅಥವಾ ನಿಮ್ಮ ಮನೆ ದೇವ್ರನ್ನ ನೆನೆಸ್ಕೊಂಬಿಡು. ಈಗ ನಮ್ಮ ಮನೆ ದೇವರು ಬಸವೇಶ್ವರಾಯ ನಮಃ ಅಂತ ನೀವು ಮಂತ್ರ ಹೇಳ್ಬೋದು. ಅಥವಾ ಈ ರೀತಿ ನೀವು 10ರಿಂದ 15 ನಿಮಿಷ, ಅಥವಾ ನಿಮ್ಮಲ್ಲಿ ಕರಂಗಲಿ ಮಾಲೆ ಇದ್ದರೂ ಕೂಡ ನೀವು ಅದರಲ್ಲೂ ಕೂಡ ಜಪ ಮಾಡಿ. ಒಟ್ಟಾರೆ ಮಾಲೆ ಈ ರೀತಿ ಮಾಲೆ ಇರಬೇಕು. ಇದನ್ನೇ ಜಪಮಾಲೆಯಾಗಿ ನೀವು ಕನ್ವರ್ಟ್ ಮಾಡಿಕೊಂಡು ಜಪವನ್ನು ಮಾಡಿ. ಈ ನಾಮ ಜಪ ಮಾಡೋದ್ರಿಂದ 100ಕ್ಕೆ 200% ನಿಮ್ಮ ನಿಮಗೆ ಕಾನ್ಸಂಟ್ರೇಷನ್ ಬರುತ್ತೆ. ಅಂದರೆ ನಿಮಗೆ ಬೇರೆ ಏನೂ ಬೇಡ, ನಾನು ನಿಮ್ಮ ಮುಂದಿನ ಗುರಿ ಏನಿರುತ್ತೆ ಆ ಗುರಿಗೆ ನಿಮ್ಮ ಯೋಚನೆಗಳು ಬರ್ತವೆ. ದಯಮಾಡಿ ಇದನ್ನು ಪ್ರಾಕ್ಟೀಸ್ ಮಾಡಿ. ಇದಾದಮೇಲೆ ನೀವು ಧ್ಯಾನದಲ್ಲಿ ಕೂತ್ಕೊಂಡು, ಏನೂ ಇಲ್ಲ ನಿಮಗೆ ಮಣಿಗಿಣಿ ಏನೂ ಇಲ್ಲ, ಈ ರೀತಿ ಧ್ಯಾನ ಮುದ್ರೆಯಲ್ಲಿ ಕೂತ್ಕೊಂಡು ನೀವು ನಿಮ್ಮ ಕಣ್ಣನ್ನು ಮುಚ್ಚಿ ಧ್ಯಾನಾಸಕ್ತರಾಗಿ ನಿಮ್ಮ ಉಸಿರಾಟವನ್ನು ಗಮನಿಸ್ಕೊಂಡು ನೀವು ಧ್ಯಾನವನ್ನು ಮಾಡ್ಬೋದು. ಓಂ ನಮಃ ಶಿವಾಯ. ಇದು ಬೇಡ, ನಿಮ್ಗೆ ಏನೂ ಬರಲ್ಲ ಅಂತಂದರೆ ಓಂಕಾರವನ್ನು ಹೇಳ್ಬೋದು. ಈ ರೀತಿ ಓಂಕಾರವನ್ನು ಹೇಳಿ ಮಾಡ್ಬೋದು. ನಿಮ್ಗೆ ಏನೂ ಇಲ್ಲ, ನೀವು ಕೈ ಮುಕ್ಕೊಂಡು ಈ ರೀತಿ ನೀವು ದೇವ್ರ ಮನೆ ಮುಂದೆ ಕೂತ್ಕೊಂಡು ಕೂಡ ಈ ರೀತಿ ನಾಮೋಜಪವನ್ನು ಮಾಡಿಕೊಂಡು ಧ್ಯಾನಾಸಕ್ತರಾಗಿ ಕೂರ್ಬೋದು. 10ರಿಂದ 15 ನಿಮಿಷ ಬೆಳಿಗ್ಗೆ ಸಂಜೆ ಮಾಡಿ. ಅದರಲ್ಲೂ ವಿದ್ಯಾರ್ಥಿಗಳಿಗೆ SSLC ನಡೀತಾ ಇದೆ, ನಾನು ಸುಮಾರು ಹುಡುಗರನ್ನ ನೋಡ್ತೀನಿ, ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ, ಅಯ್ಯೋ ಆತಂಕ ಆಗ್ತಾಯಿದೆ, ಎಂಗ್ಸೈಟಿ, ಭಯ ಆಗ್ತಾಯಿದೆ. ಈ ರೀತಿ ದಯಮಾಡಿ ನೋಡಿ, ಕೇವಲ ಒಂದು ವಾರದಲ್ಲಿ ನಿಮಗೆ ಎಲ್ಲ ಕ್ಲಿಯರ್ ಆಗಿ ನಾನು SSLC ಆರಾಮ ಬರೀತಾನಪ್ಪ, ನನಗೇನಿಲ್ಲ, ಆರಾಮಾಗಿದ್ದೀನಿ ಅಂತ ಒಂದು ನಿಮಗೆ ಕಾನ್ಫಿಡೆಂಟ್ ಬರುತ್ತೆ. ಇದಂತೂ ಸತ್ಯ. ದಯಮಾಡಿ ಟ್ರೈ ಮಾಡಿ. ತಂದೆ ತಾಯಂದ್ರೆ ನಿಮ್ಮ ಮಕ್ಕಳಿಗೆ ಇದನ್ನು ಹೇಳ್ಕೊಡಿ ಅಂತ ಹೇಳ್ತಾ, ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನಃ ಸುಖಿನೋ ಭವಂತು. ಹರೇ ಕೃಷ್ಣ.